Welcome to Anar Pathshala. Today we'll be discussing the question answers of Ondu Marada Bele Part 2, Class 8 Tili Kannada. Long answers. First question. ಆರೋಗ್ಯವಂತ ಮರವೊಂದರ ಬೆಲೆ ಏನೆಂಬುದು ವಿಜ್ಞಾನಿಯೊಬ್ಬರು ಹೇಗೆ ಲೆಕ್ಕ ಹಾಕಿದ್ದಾರೆ? ಸೊ ಆರೋಗ್ಯವಂತ ಮರವೊಂದರ ಬೆಲೆ, ದ ಕಾಸ್ಟ್ ಆಫ್ ಒನ್ ಹೆಲ್ದಿ ಟ್ರೀ, ವಿಜ್ಞಾನಿಯೊಬ್ಬರು ಹೇಗೆ ಲೆಕ್ಕ ಹಾಕಿದ್ದಾರೆ? ಹೌ ಡಸ್ ಅ ಸೈಂಟಿಸ್ಟ್ ಕೌಂಟ್ ದಿ ಕಾಸ್ಟ್ ಆಫ್ ಅ ಹೆಲ್ದಿ ಟ್ರೀ? ಆನ್ಸರ್: 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ ಏನು ಎಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ. ಅವರ ಪ್ರಕಾರ ಅಂಥ ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು. ಈ ವಿವರ ನೋಡಿ. ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ. ಅದು ಹೀರಿಕೊಳ್ಳುವ ಇಂಗಾಳ ಜನಕದ ಬೆಲೆ 5 ಲಕ್ಷ. ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ. ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ. ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷ. ಪಶು ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆಂಬುದನ್ನು ಲೆಕ್ಕ ಹಾಕಿಕೊಳ್ಳಬಹುದು. 50 ವರ್ಷ ತುಂಬಿದ ಆರೋಗ್ಯವಂತ ಮರವೊಂದರ ಬೆಲೆ, ದಟ್ ಈಸ್ ದ ವ್ಯಾಲ್ಯೂ ಆಫ್ ಅ ಟ್ರೀ which has completed 50 years. Healthy tree which has completed 50 years of life. What is the cost of it? ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿ ಹೇಳಿದ್ದಾರೆ. One scientist has made a count of it and he has told here. ಅವರ ಪ್ರಕಾರ, according to the scientist, ಅಂಥ ಮರವೊಂದರ ಬೆಲೆ 16 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು. So according to the scientist, a tree which has completed 50 years of life, the value of that tree is 16 laksha, that is 16 lakhs ರೂಪಾಯಿಗಳಿಗಿಂತ ಹೆಚ್ಚು. So it is more than 16 lakhs. So now the scientist is breaking down how it is more than 16 lakhs. ಈ ವಿವರ ನೋಡಿ. See the details here. ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ 2.5 ಲಕ್ಷ. ಸೊ ಒನ್ ಟ್ರೀ, ಒಂದು ಮರ ಉತ್ಪಾದಿಸುವ, ಇಟ್ ಪ್ರೊಡ್ಯೂಸಸ್ ಆಮ್ಲಜನಕ, ದಟ್ ಇಸ್ ಆಕ್ಸಿಜನ್. ಸೊ ಆಕ್ಸಿಜನ್ ದಟ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಟ್ರೀ ಈಸ್ ಅರೌಂಡ್ 2.5 ಲಕ್ಷ, ದಟ್ ಇಸ್ 2.5 lakhs. ಅದು ಹೀರಿಕೊಳ್ಳುವ ಇಂಗಾಳ ಜನಕದ ಬೆಲೆ 5 ಲಕ್ಷ. ಸೊ ಇಟ್ ಅಬ್ಸಾರ್ಬ್ಸ್ ಆಲ್ ದ ಟಾಕ್ಸಿಕ್ elements in the air. So for that the value is about 5 lakhs. ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ. ಸವೆತ ಮೀನ್ಸ್ ಇರೋಷನ್. ಮಣ್ಣಿನ ಸವೆತ ತಡೆಯುವುದರ ಬೆಲೆ 2.5 ಲಕ್ಷ. ಸೊ ಮಣ್ಣಿನ ಸವೆತ, that is the soil erosion. The tree will prevent the soil erosion for us. So the value of that will be around 2.5 lakhs. ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ 3 ಲಕ್ಷ. ಸೊ ನೀರು ಭೂಮಿಯಲ್ಲಿ ಇಂಗಿ, ಸೊ ವೆನ್ ದ ವಾಟರ್ ಇಸ್ ದೇರ್ ಆನ್ ದಿ earth, it will absorb the water down and it will increase the groundwater. Antarjala means groundwater, and it prevents the flooding. ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ, ದ ಕಾಸ್ಟ್ ಆಫ್ ದ್ಯಾಟ್ ವಿಲ್ ಬಿ ಅರೌಂಡ್ 3 lakhs. ಆಹಾರ ಹಾಗೂ ಗೊಬ್ಬರದ ಬೆಲೆ 1/2 ಲಕ್ಷ. ಸೊ ಆಹಾರ, ದಟ್ ಇಸ್ ಅ ಫುಡ್ ದಟ್ ವಿ ಗೆಟ್ ಫ್ರಮ್ ದ ಟ್ರೀಸ್, ಹಾಗೂ ಗೊಬ್ಬರ, ದ ಫರ್ಟಿಲೈಸರ್ ವಿಚ್ ವಿ ಗೆಟ್ ಫ್ರಮ್ ದ ಟ್ರೀಸ್. ದ ಕಾಸ್ಟ್ ಆಫ್ ದ್ಯಾಟ್ ವಿಲ್ ಬಿ ಅರೌಂಡ್ 1/2 lakh. ಸೊ ಪಶು ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ 2.5 ಲಕ್ಷ. So it gives a shelter for the animals, for the birds and for the insects. So the rakshane means also protection. Ashraya means shelter. It gives these two. So the value of that will be around
2.5 lakhs. ಇದರ ಮೇಲೆ ಬೇಕಾದರೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತದೆಂಬುದನ್ನು ಲೆಕ್ಕ ಹಾಕಿಕೊಳ್ಳಬಹುದು. Moreover, what is the value of the wood it gives? You can count that. So when you count all this, it comes more than 16 lakhs. So one tree, the value of one tree, healthy tree which has completed 50 years, is valued more than 16 lakhs. So it's not a good idea to cut the trees. Second question, ಮರಗಳ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಅಮೇರಿಕದ ಜನರ ನಡುವೆ ಇರುವ ವ್ಯತ್ಯಾಸಗಳೇನು? ಸೊ ಮರಗಳ ಸಂರಕ್ಷಣೆಯಲ್ಲಿ, ಸಂರಕ್ಷಣೆ ಮೀನ್ಸ್ ಪ್ರೊಟೆಕ್ಷನ್ ಆಫ್ ದ ಟ್ರೀಸ್, ಭಾರತ ಹಾಗೂ ಅಮೇರಿಕದ ಜನರ ನಡುವೆ ಇರುವ ವ್ಯತ್ಯಾಸಗಳೇನು? ವ್ಯತ್ಯಾಸ ಮೀನ್ಸ್ ಡಿಫರೆನ್ಸಸ್ ಬಿಟ್ವೀನ್ ಇಂಡಿಯನ್ ಪೀಪಲ್ ಆ್ಯಂಡ್ ಅಮೇರಿಕನ್ ಪೀಪಲ್. ಆನ್ಸರ್, 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಅಪರಾಧಕ್ಕಾಗಿ ಅಮೇರಿಕೆಯ ಪ್ರಜೆಯಾದ ಪಾಲ್ ಕೆಲನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಮರವನ್ನು ಉಳಿಸಲು ಹೌಸ್ಟನ್ ನಗರ ಪಾಲಿಕೆಗೆ $1,00,000ಕ್ಕೂ ಹೆಚ್ಚು ದೇಣಿಗೆ ಬಂದಿದೆ. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನೀಡುತ್ತಿದ್ದಾರೆ. ಮರಕ್ಕೆ ದೀರ್ಘಾಯುಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಮಾತ್ರವಲ್ಲ, ತಮ್ಮ ಕೈಲಾದುದನ್ನೆಲ್ಲ ಮಾಡುತ್ತಾರೆ. 200 ವರ್ಷಗಳ ಸಂಸ್ಕೃತಿಯ ಅಮೇರಿಕ ದೇಶದಲ್ಲಿ ಯಾರಿಗೋ ತೊಂದರೆಯಾಗುತ್ತಿದೆ ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೇ ಹೋಗದೆ ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ. 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ 2 ತೀರ ಭಿನ್ನವಾದ ದೃಷ್ಟಿಕೋನಗಳು. ಆ ಅಮೇರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಈ ನಮಗಾದರೋ ಇಂದಷ್ಟೇ ಮುಖ್ಯವಾದುದು. ನಾಳೆ ಅಲ್ಲ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯವಾದ ವಿಚಾರ. ಸೊ ಟು ಪ್ರೊಟೆಕ್ಟ್ ದ ಟ್ರೀ, what is the approach of Indian people and American people? So the answer is about 2 incidents which you read in the lesson. First, they are mentioning about the American people. ಸೊ 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿಕೊಂಡ ಅಪರಾಧಕ್ಕಾಗಿ ಅಮೇರಿಕೆಯ ಪ್ರಜೆಯಾದ ಪಾಲ್ ಕೆಲನ್ ಎಂಬುವವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $9 ದಂಡ ವಿಧಿಸಿದೆ. ಸೊ 500 ವರ್ಷ ಹಳೆಯದಾದ ಟ್ರೀ ವಿಚ್ ಇಸ್ ಮೋರ್ ದೆನ್ 500 years old, ಸಸ್ಯನಾಶಕ ದಟ್ ಇಸ್ ಅ ಪೆಸ್ಟಿಸೈಡ್ಸ್ ಬಳಸಿಕೊಂಡ ಅಪರಾಧಕ್ಕಾಗಿ ಅಮೇರಿಕೆಯ ಪ್ರಜೆಯಾದ ಪಾಲ್ ಕೆಲನ್. ಸೊ ಪಾಲ್ ಕೆಲನ್ ಇಸ್ ಅ ಅಮೇರಿಕನ್ ಸಿಟಿಸನ್, ಅಮೇರಿಕೆಯ ಪ್ರಜೆ. So what did he do? He used a pesticide and killed a 500-year-old tree. This is a crime, aparadha. So what happened for him? Jilla Nyayalaya. What does the court do? They punished him with 9 varsha, that is 9 years of imprisonment, ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಸೊ ದೇ ಆಲ್ಸೋ ಫೈಂಡ್ ಹಿಮ್ ಫಾರ್ $1,000. And now we are talking about how the people reacted to this incident. ಮರವನ್ನು ಉಳಿಸಲು ಹೌಸ್ಟನ್ ನಗರ ಪಾಲಿಕೆಗೆ $1,00,000ಕ್ಕೂ ಹೆಚ್ಚು ದೇಣಿ ಬಂದಿದೆ. ದೇಣಿ ಮೀನ್ಸ್ ಡೊನೇಷನ್. ಸೊ ಹೂ ಗೇವ್ ದ ಡೊನೇಷನ್? ಟು ಮರವನ್ನು ಉಳಿಸಲು, ಟು ಪ್ರೊಟೆಕ್ಟ್ ದ ಟ್ರೀ, ಟು ಸೇಫ್ ಗಾರ್ಡ್ ದ ಟ್ರೀ. ಹೌಸ್ಟನ್ ನಗರ ಪಾಲಿಕೆಗೆ, ದಟ್ ಇಸ್ ಫಾರ್ ದ ಕಾರ್ಪೊರೇಷನ್ ಆಫ್ ದಿ ಹೌಸ್ಟನ್, $1,00,000ಕ್ಕೂ ಹೆಚ್ಚು ಮೋರ್ ದ್ಯಾನ್ ಡೊನೇಷನ್ ಕೇಮ್ ಫ್ರಮ್ ದ ಪೀಪಲ್. ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು, ಸೊ ದ ಪೀಪಲ್ ಆಲ್ಸೋ ವಾಂಟೆಡ್ ದ ಟ್ರೀ ಟು ಗೆಟ್ ವೆಲ್ ಸೂನ್. ಪೂರ್ಣ ಆರೋಗ್ಯ, ಗೆಟ್ ವೆಲ್ ಕಂಪ್ಲೀಟ್ಲಿ. ವಾಟ್ ಡಿಡ್ ದೇ ಡೂ? ಹಾರೈಸಿ, ದೆ ವಿಶ್ಡ್ ಸೋ, ಆ್ಯಂಡ್ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ. ಸೊ ದ ಪೀಪಲ್ ಆಲ್ಸೋ, ದಟ್ ಇಸ್ ದ ವೃಕ್ಷ ಪ್ರೇಮಿಗಳು, ದಟ್ ಇಸ್ ಎನ್ವೈರ್ಮೆಂಟಲಿಸ್ಟ್,
ಇನ್ ದ ಫುಟ್ ಆಫ್ ದಿ ಟ್ರೀ, ಮರದ ಬುಡದಲ್ಲಿ. ಶುಭಾಶಯ ಪತ್ರಗಳು ಮೀನ್ಸ್ ಗೆಟ್ ವೆಲ್ ಸೂನ್ ಕಾರ್ಡ್ಸ್ ದೇ ವೇ ಕೀಪಿಂಗ್ ಅಂಡರ್ ದ ಟ್ರೀ. ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಸೊ ದೇ ವೇರ್ ಆಲ್ಸೋ ಪ್ರೇಯಿಂಗ್ ಟು ಗಾಡ್ ಫಾರ್ ದ ಲಾಂಗ್ ಲೈಫ್ ಆಫ್ ದ್ಯಾಟ್ ಟ್ರೀ. ಮಾತ್ರವಲ್ಲ, ನಾಟ್ ಓನ್ಲಿ ದ್ಯಾಟ್, ತಮ್ಮ ಕೈಲಾದುದನ್ನೆಲ್ಲ ಮಾಡುತ್ತಾರೆ. ವಾಟ್ ಎವರ್ ಪಾಸಿಬಲ್ ಇನ್ ದಿಯರ್ ಹ್ಯಾಂಡ್ ದೇ ವೆ ಡೂಯಿಂಗ್ ಆಲ್ ದ್ಯಾಟ್. 500 ವರ್ಷಗಳ ಸಂಸ್ಕೃತಿಯ ಅಮೇರಿಕ ದೇಶದಲ್ಲಿ. ಸೊ ದಟ್ಸ್ ಅ exclamatory mark. Surprising, just 500-year-old culture this America has. Next, they are talking about how Indian people will behave. ಯಾರಿಗೋ ತೊಂದರೆ ಆಗುತ್ತಿದೆ, for somebody there is a problem ಎಂಬುದನ್ನು ಕೇಳಿ ಆ ತೊಂದರೆ ಯಾವ ಬಗೆಯದು ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ. So in India what happens, for somebody some problem is there because of the tree, they hear that ಆ ತೊಂದರೆ ಯಾವ ಬಗೆಯದು, ವಾಟ್ ಟೈಪ್ ಆಫ್ ಪ್ರಾಬ್ಲಮ್ ಇಟ್ ಈಸ್ ಆಲ್ಸೋ ದೇ ಡೋಂಟ್ ಗೋ ಟು ಫೈಂಡ್ ಔಟ್. ಸೊ ಎಂಬುದನ್ನು ತಿಳಿಯುವ ಗೊಡವೆಗೆ ಹೋಗದೆ, ದೇ ಡೋಂಟ್ ಟ್ರೈ ಟು ಫೈಂಡ್ ಔಟ್ ವಾಟ್ ಟೈಪ್ ಆಫ್ ಪ್ರಾಬ್ಲಮ್ ಇಟ್ ಈಸ್. ಅನೇಕ ಕಾಲ ಬದುಕಬಹುದಾದ ಮರವನ್ನು ಕತ್ತರಿಸಲು ಮುಂದಾಗುತ್ತಾರೆ. ದೇ ಕಮ್ ಫಾರ್ವರ್ಡ್ ಟು ಕಟ್ ಅ ಟ್ರೀ ವಿಚ್ ಕ್ಯಾನ್ ಲಿವ್ ಫಾರ್ ಅ ಲಾಂಗ್ ಟೈಮ್. ಅನೇಕ ಕಾಲ, ಫಾರ್ ಅ ಲಾಂಗ್ ಟೈಮ್ ಬದುಕಬಹುದಾದ ಮರವನ್ನು, ಅ ಟ್ರೀ ವಿಚ್ ಕ್ಯಾನ್ ಲಿವ್ ಫಾರ್ ಅ ಲಾಂಗ್ ಟೈಮ್, ದೇ ಕಮ್ ಫಾರ್ವರ್ಡ್ ಟು ಕಟ್ ದ್ಯಾಟ್, ಕತ್ತರಿಸಲು ಮುಂದಾಗುತ್ತಾರೆ. 2000 ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ, ದಟ್ ಈಸ್ ನಮ್ಮ ದೇಶ, ಇನ್ ಅವರ್ ಕಂಟ್ರಿ ಮೀನ್ಸ್ ಇಂಡಿಯಾ, 2000 ವರ್ಷಗಳಿಗೆ, ಇಟ್ ಈಸ್ ಮೋರ್ ದ್ಯಾನ್ 2000-year-old ಕಲ್ಚರ್ ಅವರ್ ಕಂಟ್ರಿ ಹ್ಯಾಸ್. 2 ತೀರ ಭಿನ್ನವಾದ ದೃಷ್ಟಿಕೋನಗಳು. ದ ಪಾಯಿಂಟ್ ಆಫ್ ವ್ಯೂ ಫ್ರಮ್ ಅಮೆರಿಕನ್ ಪೀಪಲ್ ಆ್ಯಂಡ್ ಫ್ರಮ್ ಇಂಡಿಯನ್ ಪೀಪಲ್ ಇಸ್ ಟು ಡಿಫರೆಂಟ್ ಪಾಯಿಂಟ್ ಆಫ್ ವ್ಯೂ ವಿ ಆರ್ ಹ್ಯಾವಿಂಗ್ ಹಿಯರ್. ಸೊ 2 ತೀರ ಭಿನ್ನವಾದ ಮೀನ್ಸ್ ಕಂಪ್ಲೀಟ್ಲಿ ಡಿಫರೆಂಟ್ ಡೈರೆಕ್ಷನ್, ದೇ ಆರ್ ವಿಷನ್ ಇಸ್, ದೃಷ್ಟಿಕೋನಗಳು. ಆ ಅಮೇರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. ಸೊ ಆ ಅಮೇರಿಕ ಜನದಲ್ಲಿ, ದಟ್ ಅಮೇರಿಕನ್ ಪೀಪಲ್, ತಮ್ಮ ಭವಿಷ್ಯ, ದೇ ಆರ್ ಇಂಟ್ರೆಸ್ಟೆಡ್, ಆಸಕ್ತಿ ಮೀನ್ಸ್ ಇಂಟ್ರೆಸ್ಟೆಡ್ ಇನ್ ದೇರ್ ಫ್ಯೂಚರ್. ಭವಿಷ್ಯ ಮೀನ್ಸ್ ಫ್ಯೂಚರ್. ಈ ನಮಗಾದರೋ ಇಂದಷ್ಟೇ ಮುಖ್ಯ. ಬಟ್ ಫಾರ್ ಇಂಡಿಯನ್ಸ್ ಹೌ ಇಟ್ ಈಸ್, ನಮಗಾದರೋ ಮೀನ್ಸ್ ಫಾರ್ ಅಸ್ ಇಂದಷ್ಟೇ ಮುಖ್ಯ, ಓನ್ಲಿ ಟುಡೇ ಈಸ್ ಇಂಪಾರ್ಟೆಂಟ್. ವಾದುದು ನಾಳೆ ಅಲ್ಲ, ನಾಟ್ ಟುಮಾರೋ. ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯವಾದ ವಿಚಾರ. ಸೊ ನಮ್ಮಲ್ಲಿ, ಇನ್ ಅಸ್, ಅಮಾಂಗ್ ಅಸ್, ಮರ ಕತ್ತರಿಸುವುದು, ಕಟಿಂಗ್ ದ ಟ್ರೀ ಈಸ್ ತೀರ ಸಾಮಾನ್ಯವಾದ ವಿಚಾರ. ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್. ಈ ಫಸ್ಟ್ ಒನ್, ದಿಸ್ ಇಸ್ ಸಂದರ್ಭದೊಡನೆ ವಿವರಿಸಿ. ಸೊ ಹಿಯರ್ ಯು ಹ್ಯಾವ್ ಟು ಟೆಲ್ ಫ್ರಮ್ ವೇರ್ ಇಟ್ ಇಸ್ ಟೇಕನ್ ಆ್ಯಂಡ್ ಹೂ ಟೋಲ್ಡ್ ದಿಸ್ ಆ್ಯಂಡ್ ಇನ್ ವಿಚ್ ಸಿಚುವೇಶನ್ ದಿಸ್ ಡೈಲಾಗ್ ವಾಸ್ ಟೋಲ್ಡ್. ಫಸ್ಟ್ ಒನ್, ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ. ಸೊ ಮರದ ಬುಡದಲ್ಲಿ, ಅಟ್ ದ ಬಾಟಮ್ ಆಫ್ ದ ಟ್ರೀ, ದೇ ಆರ್ ಕೀಪಿಂಗ್ ಗೆಟ್ ವೆಲ್, ಶುಭಾಶಯ ಮೀನ್ಸ್ ವಿಶಿಂಗ್ ವೆಲ್ ಕಾರ್ಡ್ಸ್ ಆರ್ ಬೀನ್, ಲೆಟರ್ಸ್ ಆರ್ ಬೀನ್ ಕೆಪ್ಟ್ ಅಟ್ ದ ಬಾಟಮ್ ಆಫ್ ದ ಟ್ರೀ. ಆಯ್ಕೆ, ದಟ್ ಈಸ್ ಫ್ರಮ್ ವೇರ್ ಇಟ್ ಇಸ್ ಟೇಕನ್. ಈ ವಾಕ್ಯವನ್ನು ಮ ನಾಯಕರು ಬರೆದಿರುವ ಸಂಪಣ್ಣ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸೊ ಈ ವಾಕ್ಯ, ದಿಸ್ ಸೆಂಟೆನ್ಸ್ ಈಸ್ ಟೇಕನ್ ಫ್ರಾಮ್ ಸಂಪಣ್ಣ ಕೃತಿ ವಿಚ್ ಇಸ್ ರಿಟನ್ ಬೈ ಮ ನಾಯಕರು, ಆ್ಯಂಡ್ ಫ್ರಾಮ್ ದ್ಯಾಟ್ ಕೃತಿ ಒಂದು ಮರದ ಬೆಲೆ ಈಸ್ ಸೆಲೆಕ್ಟೆಡ್. ಸೊ ಫ್ರಾಮ್ ದಿಸ್ ಲೆಸನ್ ಇಟ್ ಇಸ್ ಟೇಕನ್. ಈ ಮಾತನ್ನು ಲೇಖಕರು ಹೇಳುತ್ತಾರೆ. ಹೂ ಟೋಲ್ಡ್ ದಿಸ್? ದ ರೈಟರ್ ಇಸ್ ಟೆಲ್ಲಿಂಗ್ ದಿಸ್. ನೆಕ್ಸ್ಟ್ ಕಮ್ಸ್ ದಿ ಸಂದರ್ಭ. ವೆನ್ ವಾಸ್ ದಿಸ್ ಟೋಲ್ಡ್? ಮರಗಳ ಬಗ್ಗೆ ಅಮೆರಿಕದ ಪ್ರಜೆ ಪಾಲ್ ಕೆಲನ್ ಎಂಬುವವನು 500 ವರ್ಷಗಳ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ. ಸೊ ಮರಗಳ ಬಗ್ಗೆ, ಸೊ ಹಿಯರ್ ಅಮೆರಿಕದ ಪ್ರಜೆ, ದಟ್ ಇಸ್ ಅಮೆರಿಕನ್ ಸಿಟಿಸನ್ ಹೂಸ್ ನೇಮ್ ಇಸ್ ಪಾಲ್ ಕೆಲನ್, 500 ವರ್ಷಗಳ ಹಳೆಯದಾದ 500-year-old ಟ್ರೀ, what did he do? ಸಸ್ಯನಾಶಕ ಬಳಸಿ ಕೊಂದ. He used the pesticide and he killed it.
ಈ ಕೃತ್ಯದಿಂದ ಆ ಹೆಮ್ಮರ ಅರ್ಧಕ್ಕೂ ಹೆಚ್ಚು ಸತ್ತು ಹೋಗಿದೆ. ಸೊ ಬಿಕಾಸ್ ಆಫ್ ದಿಸ್ ಇನ್ಸಿಡೆಂಟ್ ವಾಟ್ ಹ್ಯಾಪೆಂಡ್, ಆ ಹೆಮ್ಮರ ಮೀನ್ಸ್ ದಟ್ ಬಿಗ್ ಟ್ರೀ, ಅರ್ಧಕ್ಕೂ ಹೆಚ್ಚು, ಮೋರ್ ದೆನ್ ಹಾಫ್ ಆಫ್ ದಟ್ ಟ್ರೀ ಈಸ್ ಡೆಡ್, ಸತ್ತು ಹೋಗಿದೆ. ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ. ಸೊ ಹಿಯರ್ ದ ಟ್ರೀ ಕೆನಾಟ್ ಲಿವ್ ಫಾರ್ ಅ ಲಾಂಗ್ ಟೈಮ್. ಈ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷ ಪ್ರೇಮಿಗಳು ಮರದ ಬುಡಕ್ಕೆ ಶುಭಾಶಯ ಪತ್ರಗಳನ್ನು ನೀಡುತ್ತಿದ್ದಾರೆ ಎಂದು ಲೇಖಕರು ಹೇಳುತ್ತಾರೆ. ಸೊ ದ ರೈಟರ್ ಇಸ್ ಟೆಲಿಂಗ್ ವಾಟ್ ಆರ್ ದ ಸಿಟಿಸನ್ಸ್ ಡೂಯಿಂಗ್ ಓವರ್ ದೇರ್. ಈ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು. ಸೊ ಲೆಟ್ ದಿಸ್ ಟ್ರೀ ಗೆಟ್ ವೆಲ್ ಸೂನ್ or get well completely, purna, completely. Let it become healthy means they are wishing. So thousands of people who are vriksha premigalu, ಸಾವಿರಾರು ಜನ ವೃಕ್ಷ ಪ್ರೇಮಿಗಳು, that is environmentalists who love the tree, ಮರದ ಬುಡದಲ್ಲಿ at the bottom of the tree they are keeping the letters wishing, that is ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ. ದೇ ಕೀಪಿಂಗ್ ಲೆಟರ್ಸ್ ವಿಚ್ ಆರ್ ವಿಶಿಂಗ್ ಫಾರ್ ಗುಡ್ ಹೆಲ್ತ್ ಆ್ಯಂಡ್ ಕ್ವಿಕ್ ರಿಕವರಿ ಆಫ್ ದ ಟ್ರೀ, ಮೀನ್ಸ್ ದ ರೈಟರ್ ಇಸ್ ಟೆಲ್ಲಿಂಗ್. ಸೆಕೆಂಡ್ ಒನ್, ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯ ವಿಚಾರ. ಸೊ ನಮ್ಮಲ್ಲಿ ಅಮಾಂಗ್ ಅಸ್ ಕಟ್ಟಿಂಗ್ ದ ಟ್ರೀ, ಮರ ಕತ್ತರಿಸುವುದು ತೀರ ಸಾಮಾನ್ಯ ವಿಚಾರ. ಇಟ್ ಈಸ್ ಅ ವೆರಿ ಕಾಮನ್ ಥಿಂಗ್. ಸೊ ಹಿಯರ್ ಅಗೇನ್ ಯು ಹ್ಯಾವ್ ಟು ರೈಟ್ ಆಯ್ಕೆ. ದ ಸೇಮ್ ಥಿಂಗ್. ಈ ವಾಕ್ಯವನ್ನು ಹ.ಮ. ನಾಯಕರು ಬರೆದಿರುವ ಸಂಪಣ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಹೂ ಟೋಲ್ಡ್ ದಿಸ್? ಅಗೇನ್ ಸೇಮ್ ಥಿಂಗ್. ಈ ಮಾತನ್ನು ಲೇಖಕರು ಹೇಳುತ್ತಾರೆ. ಸಂದರ್ಭ, ವೆನ್ ವಾಸ್ ಇಟ್ ಟೋಲ್ಡ್? ಮರ ಕತ್ತರಿಸುವುದರ ಬಗ್ಗೆ ಮಾತನಾಡುವ ಸಂದರ್ಭ. ಸೊ ದ ಸಿಚುವೇಶನ್ ವಾಸ್ ವೆನ್ ದೇ ವೇರ್ ಟಾಕಿಂಗ್ ಅಬೌಟ್ ಕಟಿಂಗ್ ದ ಟ್ರೀ. ಅಮೇರಿಕ ಜನತೆಗೂ ಭಾರತೀಯರಿಗೂ ಮರದ ವಿಚಾರದಲ್ಲಿ ಭಿನ್ನವಾದ ದೃಷ್ಟಿಕೋನಗಳು. ಸೊ ಅಮೇರಿಕದ ಜನತೆಗೂ, ದ ಸಿಟಿಸನ್ಸ್ ಆಫ್ ಅಮೇರಿಕಾ, ಆ್ಯಂಡ್ ಭಾರತೀಯರಿಗೂ, ಇಂಡಿಯನ್ಸ್, ಮರದ ವಿಚಾರದಲ್ಲಿ ವೆನ್ ಇಟ್ ಕಮ್ಸ್ ಟು ದ ಮ್ಯಾಟರ್ ಆಫ್ ದ ಟ್ರೀ ಭಿನ್ನವಾದ ದೃಷ್ಟಿಕೋನಗಳು, ಮೀನ್ಸ್ ದೇ ಆರ್ ಹ್ಯಾವಿಂಗ್ ಟೂ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ. ಅಮೇರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ. So among the American citizens, people there, they are interested in their bhavishya, that is their future. ಈ ನಮಗಾದರೂ, that is for us, ಇಂದಷ್ಟೇ ಮುಖ್ಯವಾದುದು. Today only is important for us. ನಾಳೆ ಅಲ್ಲ, not tomorrow. ನಮ್ಮಲ್ಲಿ ಮರ ಕತ್ತರಿಸುವುದು ತೀರ ಸಾಮಾನ್ಯವಾದ ವಿಚಾರ. So in us, that is in India, cutting the tree is a very common thing. ಕಾನೂನಿಗೆ ವಿರುದ್ಧವಾಗಿದ್ದರೂ, ಈವನ್ ಇಫ್ ಇಟ್ ಇಸ್ ಇಲ್ಲೀಗಲ್, ಕಾನೂನು ದಟ್ ಇಸ್ ಲಾ ವಿರುದ್ಧವಾಗಿದ್ದರೂ, ಇಫ್ ಇಟ್ ಇಸ್ ಅಗೇನ್ಸ್ಟ್ ದ ಲಾ ಆಲ್ಸೋ, ಮರ ಕತ್ತರಿಸಲು ನಮ್ಮ ಜನ ಮುಂದಾಗುತ್ತಾರೆ. ಸ್ಟಿಲ್ ಅವರ್ ಪೀಪಲ್, ದೋ ಇಟ್ ಇಸ್ ಇಲ್ಲೀಗಲ್ ಟು ಕಟ್ ಟ್ರೀಸ್, ಸ್ಟಿಲ್ ದೇ ಕಮ್ ಫಾರ್ವರ್ಡ್ ಟು ಕಟ್ ದ ಟ್ರೀಸ್ ಎಂದು ಲೇಖಕರು ಹೇಳುತ್ತಾರೆ. ಸೊ ದ ರೈಟರ್ ಇಸ್ ಸೇಯಿಂಗ್ ಸೊ. ಥರ್ಡ್, ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ. ಮನುಕುಲ ಮೀನ್ಸ್ ಮನುಷ್ಯರು, ಮೀನ್ಸ್ ಪೀಪಲ್, ಹ್ಯೂಮನ್ ಬೀಯಿಂಗ್ಸ್. ಮನುಕುಲವನ್ನು, ದಟ್ ಈಸ್ ದ ಹ್ಯೂಮನ್ ಸ್ಪೀಶೀಸ್ ಯು ಕ್ಯಾನ್ ಸೇ, ಕಾಪಾಡಲು, ಟು ಪ್ರೊಟೆಕ್ಟ್ ದ ಹ್ಯೂಮನ್ ಸ್ಪೀಶೀಸ್, ಮರಗಳಿಲ್ಲದೆ ಸಾಧ್ಯವಿಲ್ಲ. ವಿದೌಟ್ ದ ಟ್ರೀಸ್ ಹ್ಯೂಮನ್ಸ್ ಕ್ಯಾನ್ ನಾಟ್ ಸರ್ವೈವ್. ದಟ್ಸ್ ವಾಟ್ ಇಟ್ ಮೀನ್ಸ್. ಅಗೇನ್ ಫಸ್ಟ್ ಯು ಹ್ಯಾವ್ ಟು ರೈಟ್ ಆಯ್ಕೆ. ಈ ವಾಕ್ಯವನ್ನು ಹ.ಮ. ನಾಯಕರು ಬರೆದಿರುವ ಸಂಪಣ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ಮಾತನ್ನು ಮರಗಳನ್ನು ಉಳಿಸಬೇಕೆಂಬ ಆಶಯದೊಂದಿಗೆ ಹೇಳುತ್ತಾರೆ. ಸೊ ವೈ ಹಿ ಸೇಯಿಂಗ್ ಸೊ? ಈ ಮಾತನ್ನು ಮರಗಳನ್ನು ಉಳಿಸಬೇಕೆಂಬ ಆಶಯದೊಂದಿಗೆ ಹೇಳುತ್ತಾರೆ. ಸೊ ದ ರೈಟರ್ ಈಸ್ ಸೇಯಿಂಗ್ ಟು ಪ್ರೊಟೆಕ್ಟ್ ದೀಸ್ ಟ್ರೀಸ್, ಟು ಸೇಫ್ ಗಾರ್ಡ್ ದೀಸ್ ಟ್ರೀಸ್, ಹಿ ಸೇಯಿಂಗ್ ಸೊ. ಮರದ ದಪ್ಪ ಎತ್ತರಗಳನ್ನು ನೋಡಿ ನಾವು ಮರದ ಬೆಲೆಯನ್ನು ನಿರ್ಧರಿಸಿದರೆ, ಸೊ ಹೌ ಡು ವಿ put one cost for one tree is ಮರದ ದಪ್ಪ. We see how thick the tree is. ಎತ್ತರಗಳನ್ನು, how tall the tree is, and seeing this
ನಾವು ಮರದ ಬೆಲೆಯನ್ನು ನಿರ್ಧರಿಸಿದರೆ, ವಿ ಪೀಪಲ್ ವಿಲ್ ಡಿಸೈಡ್ ಒನ್ ಕಾಸ್ಟ್ ಫಾರ್ ದಟ್ ಟ್ರೀ, ಒನ್ ಪ್ರೈಸ್ ಫಾರ್ ದ ಟ್ರೀ ವಿ ವಿಲ್ ಪುಟ್. ವಿಜ್ಞಾನಿಗಳ ಪ್ರಕಾರ, ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್, ಆರೋಗ್ಯವಂತ ಮರವೊಂದರ ಬೆಲೆ 16 ಲಕ್ಷದ. ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್, ಆರೋಗ್ಯವಂತ ಹೆಲ್ದಿ ಮರವೊಂದರ ಬೆಲೆ, ದ ಹೆಲ್ದಿ ಟ್ರೀಸ್ ಕಾಸ್ಟ್ ಈಸ್ 16 ಲಕ್ಷ, ದಟ್ ಇಸ್ 16 lakhs. ಇದೆಲ್ಲವನ್ನು ಮೀರಿದ ಬೆಲೆಯೊಂದಿದೆ. So it is, according to them, it is a 16 lakhs and it's more than 16 lakhs. But more than that, ಇದೆಲ್ಲವನ್ನು ಮೀರಿದ ಬೆಲೆ ಹೊಂದಿದೆ. Above all these, it has a value. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ. So the scientists are saying that ಮನುಕುಲವನ್ನು ಕಾಪಾಡಲು, to protect the human race, ಮರಗಳಿಲ್ಲದೆ ಸಾಧ್ಯವಿಲ್ಲ. ವಿದೌಟ್ ದ ಟ್ರೀಸ್ ಇಟ್ ಇಸ್ ನಾಟ್ ಪಾಸಿಬಲ್ ಎಂಬ ಸತ್ಯವೇ ಆ ಬೆಲೆ. ದಿಸ್ ಓನ್ಲಿ ಇಸ್ ದ ಟ್ರೂತ್ ಅಬೌಟ್ ದ ಪ್ರೈಸ್ ಆಫ್ ಅ ಟ್ರೀ. ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ. ಸೊ ಈ ಬೆಲೆಯನ್ನು ತೆತ್ತು ಮೀನ್ಸ್ ಇಟ್ ಇಸ್ ಪ್ರೈಸ್ಲೆಸ್, ದ ಟ್ರೀ. ಸೊ ಇಟ್ಸ್ ಸೋ ಮಚ್ ಬೆನಿಫಿಟ್ ವಿ ಆರ್ ಗೆಟಿಂಗ್ ಫ್ರಮ್ ದ್ಯಾಟ್. So can we give up this tree and lose that benefit? That's what they're saying here. ಆ ಬೆಲೆಯನ್ನು ತೆತ್ತು, can we pay the price for that? ನಾವು ಮರಗಳನ್ನು ಕಡಿಯಬೇಕೆ, can we pay the price for that and cut the trees ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ. So this we have to think very deeply. Thank you.